ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ರಕ್ಷಕನೇ ಭಕ್ಷಕ, ಪೊಲೀಸ್ ಕಿರುಕುಳಕ್ಕೆ ವಿಧವೆ ಬಲಿ. ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿ. ನೀವು ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಸಹಕರಿಸಿ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಬೆಚ್ಚಿಬೀಳಿಸುವ ಘಟನೆಯೊಂದು ನಡೆದಿದೆ. ಸಮಾಜಕ್ಕೆ ರಕ್ಷಣೆ ನೀಡಬೇಕಾದ ಪೊಲೀಸ್ ಪೇದೆಯೇ ಮಹಿಳೆಯೊಬ್ಬರ ಸಾವಿಗೆ ಕಾರಣನಾದನೆ? ಹೌದು, ಭದ್ರಾವತಿಯಲ್ಲಿ ಇಂತಹದೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮೋಹನ್ ಗೌಡ ನೀಡಿದ ಎನ್ನಲಾದ ಮಾನಸಿಕ ಕಿರುಕುಳಕ್ಕೆ ಬೇಸತ್ತು ಸ್ವಾತಿ ಎಂಬ ವಿಧವೆ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಾವಿಗೂ ಮುನ್ನ ಸ್ವಾತಿ ಅವರು ಟೈಪ್ ಮಾಡಿದ ಡೆತ್ನೋಟನ್ನು ಅಮ್ಮನ ವಾಟ್ಸ್ಆಪ್ಗೆ ಕಳುಹಿಸಿದ್ದಾರೆ. ನನ್ನ ಬಗ್ಗೆ ಬೇರೆಯವರಿಗೆಲ್ಲ ಕೆಟ್ಟದಾಗಿ ಹೇಳಿದ್ದಾನೆ. ಅವನೇ ನನ್ನ ಸಾವಿಗೆ ನೇರ ಕಾರಣ. ಅವನನ್ನು ಮಾತ್ರ ಸುಮ್ಮನೆ ಬಿಡಬೇಡಿ ಅಮ್ಮ ಎಂದು ನೋವಿನಿಂದ ಸಂದೇಶ ರವಾನಿಸಿ ಜೀವನ ಅಂತ್ಯಗೊಳಿಸಿದ್ದಾರೆ. ಈ ವಿಷಯ ತಿಳಿಯುತ್ತಿದ್ದಂತೆ ಆಕ್ರೋಶಗೊಂಡ ಸಾರ್ವಜನಿಕರು ಮತ್ತು ಮೃತರ ಸಂಬಂಧಿಕರು ಭದ್ರಾವತಿ ನ್ಯೂ ಟೌನ್ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿದ್ದಾರೆ. ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ ತಂದ ಇಂತಹ ಕಾಮುಕ ಪೇದೆಗೆ ಕಠಿಣ ಶಿಕ್ಷೆಯಾಗಬೇಕು, ಆತನನ್ನು ಕೂಡಲೇ ಕೆಲಸದಿಂದ ವಜಾಗೊಳಿಸಿ ನೇಣಿಗೇರಿಸಬೇಕು ಎಂದು ಜನರು ಘೋಷಣೆ ಕೂಗುತ್ತಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿದ್ದುಕೊಂಡು ಒಬ್ಬ ಅಸಹಾಯಕ ಮಹಿಳೆಗೆ ಕಿರುಕುಳ ನೀಡಿದ ಈ ಪೇದೆಯ ವಿರುದ್ಧ ಈಗ ಇಡೀ ನಗರವೇ ಸಿಡಿದೆದ್ದಿದೆ. ಮೇಲಧಿಕಾರಿಗಳು ಈ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಈಗ ಕಾದು ನೋಡಬೇಕಿದೆ. ನನ್ನ ತಂಗಿ ಸಾಯಕ್ಕಿಂತ ಒಂದಿನ ಮುಂಚೆ ನೈಟು ನಾನು ಹೇಳ್ದಂಗೆ ಕೇಳಿದ್ರೆ ನೀನು ಚೆನ್ನಾಗಿರ್ತೀಯ ಹಂಗೆ ಹಿಂಗೆ ಅಂತ ಮೆಸೇಜ್ ಆತರ ಮೆಸೇಜ್ ಹಾಕಿರ್ತಾನೆ. ಅವಳು ನಮ್ಮ ಅಮ್ಮಂಗೆ ಹೇಳಿರ್ತಾಳೆ, ಅಮ್ಮ ಈ ಕಾರ್ಯ ಮುಗಿಲಿ ಮಾತಾಡೋಣ ಅಂತ ಹೇಳಿರ್ತಾರೆ. ಅಷ್ಟ್ರಲ್ಲಿ ಬೆಳಗ್ಗೆ ಮತ್ತೇನೋ ಬೇರೆಯವ್ರ ಕೈಲಿ ಏನೇನೋ ಕೆಟ್ಟದಾಗಿ ಹೇಳಿದಾನೆ. ಅವ್ರ ಯಜಮಾನ್ರು ಡೆತ್ಗೆ ಕಾರಣ ಇವಳೆ ಅಂತ ಏನೇನೋ ಬೇರೆ ಹತ್ರ ಹೇಳಿರೋದಕ್ಕೋಸ್ಕರ ಅವಳಿಗೆ ಯಾರೋ ಹೇಳಿದಾರ ಈ ತರ. ಅವಳು ಈ ತರ ಡೆತ್ ನೋಟ್ ಬರ್ದಿ ನೇಣಾಕೊಂಡಿದ್ದಾಳೆ. ಈ ತರ ಪೊಲೀಸನ್ನು ಫೇಸ್ಬುಕ್ ಅಲ್ಲಿ ಮೆಸೇಜ್ ಆಗ್ತಾ ಇದ್ದ, ಈ ತರ ಎಲ್ಲ ಹೇಳಿದ್ದ. ಮೋಹನ್ ಗೌಡ ಅಂತ ಇದೆ, ಇಲ್ಲೇ ಭದ್ರಾವತಿನಂತೆ. ಅವನು ಈ ತರ ಮೂರ್ನಾಲ್ಕು ಕೇಸಲ್ಲಿ ಇದೇ ಸ್ಟೇಷನ್ಗೆ ಬಂದು ಮತ್ತೆ ಅದನ್ನ ದುಡ್ಡು ಕೊಟ್ಟು ಮುಚ್ಚಾಕೊಂಡು ಹೋಗಿರೋಂಥದ್ದು. TV 9 ಹೋಗಿತ್ತಂತದ್ದು. ಅದು ಹೊರಗಡೆ ಬಿಡುಗಡೆ ಆಗಿರುವಂತ ನ್ಯೂಸ್ ಅದು. ಇವಾಗ ಅದನ್ನೆಲ್ಲ FI ಡಿಲೀಟ್ ಮಾಡ್ಕೊಂಡು ಎಲ್ಲ ಹೊರಗಡೆ ಹೋಗಿದೆ. ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ. ಈಗ ಅಲ್ಲಿ ಜಗಳೂರಲ್ಲೆಲ್ಲ ಕೆಲಸ ಮಾಡ್ತಾರೆ, ಮಾಲೂರಲ್ಲೆಲ್ಲ ಕೆಲಸ ಮಾಡ್ತಾರೆ. ತಂದೆ ಕೆಲಸ ಅವ್ರಿಗೆ ಕೊಟ್ಟಿದ್ರಂತೆ. ಕರ್ಕೊಂಡು ಹೋಗೋರಿಗೆ ಬಡಿ ಎತ್ಕೊಂಡು ಹೋಗಲ್ಲ ನಮ್ಗೆ, ಯಾಕಂದ್ರೆ 10 ಜನ 20 ಜನ ಇಲ್ಲ. ಆ ಮಕ್ಳುಗಳು ಇವತ್ತು ಯಾರಿಗೆ ಸರ್, ಇವತ್ತು ಎರಡು ಗಂಡ ಹೆಂಡತಿ ಇಬ್ರು ದೂರ, ಇವತ್ತು ನಾಳೆ ಮಕ್ಳುಗಳು ಯಾರು ನೋಡ್ಕೊಂಡ್ರೆ ಸರ್? ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ಬೆಳಗ್ಗೆ 9 ಗಂಟೆ ಜೀವ ನಾವ್ ಹಂಗ್ ಜೀವ ಇಟ್ಕೊಂಡಿರ್ಬೇಕು ಸರ್. ಮಕ್ಳಿಗಾಗಿ ನಾವೆಲ್ಲ ಇಷ್ಟೆಲ್ಲ ಒತ್ತಡ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈಗ ಒಂದು 1 ಅವರ್ ಆಗಿದೆ ಸರ್. FIR ಕಾಫಿ ರೆಡಿ ಆಗ್ತಾ ಇದೆ. FIR ಕಾಫಿ ರೆಡಿ ಆದ್ಮೇಲೆ ನಾವು ಮುಂದೆ ಪ್ರೊಸೀಡ್ ಮಾಡೋದು ಅಂತ ಕಾಯ್ತಾ ಇದ್ದೀವಿ. ಈ ತರ ಅಂಗನವಾಡಿ ಟೀಚರ್ ಏನೋ ಕೇಸಲ್ಲಿ ಈ ತರ ಅವಾಗಲೇ ಒಳಗಡೆ ಜೈಲಿಗೆ ಹೋಗಿಲ್ಲಂತೆ. ಕೇಸ್ ಎಲ್ಲ ಆಗಿ ಮತ್ತೆ ಅದನ್ನೆಲ್ಲ ವಾಪಸ್ ಕಂಪ್ಲೇಂಟ್ ರಿಟರ್ನ್ ಏನೋ ಮಾಡ್ಕೊಂಡು ಹೊರಗಡೆ ಕರ್ಕೊಂಡ್ ಬಂದಿದ್ರಂತೆ. ಇಲ್ಲಿ ಭದ್ರಾವತಿ ಅವರು ಯಾವ ಸ್ಟೇಷನ್ ಅಲ್ಲಿ ಕೇಸ್ ಆಗಿದೆ? ಕೇಸ್ ಆಗಿದೆ ಅಂತೆ. ದಾಖಲಾತಿ ಇದಾವ ತಗಿ ಅಂತ ಪೊಲೀಸರು ನೀವ್ ಯಾರು ಹೇಳಕ್ಕೆ ಅಂತ ನಮ್ಮ ಮಾಮೂನ್ ಮೇಲೆ ಜೋರ್ ಮಾಡಿದ್ರು ಬೆಳಗ್ಗೆ. ನೀವ್ಯಾರು ಅದನ್ನೆಲ್ಲ ಕೇಳಕ್ಕೆ ಅಂತ ಹೇಳಿ. ಈಗ ಅದನ್ನ ತೆಗ್ದಿಲ್ಲ. ಪೊಲೀಸರು ನಿಮ್ಗೆ ಸ್ಪಂದನೆ ಮಾಡ್ತಾ ಇದಾರೆ? ಸ್ಪಂದನೆ ಮಾಡೋದು ಅದೇ ಬೆಳಗ್ಗೆ ನೀವ್ಯಾರು ಕೇಳಕ್ಕೆ ಹಂಗೆ ಅಂತ ನಮ್ಮ ಮಾಮೂನ್ ಮೇಲೆ ಸ್ವಲ್ಪ ರೋಪ್ ಮಾಡಿದ್ರು, ಮಾತಾಡ್ತು. ಅದನ್ನ ಯಾರು ಕೇಳಕ್ಕೆ ಅದನ್ನ ಮಾಮ ಬಂದು ಕೇಳಿದ್ರೆ ಅದನ್ನ ಓಪನ್ ಮಾಡಿ ಸ್ವಲ್ಪ ಅವ್ರದನ್ನ FIR ಮುಂಚೆ ಆಗಿತ್ತಂತಲ್ಲ ಇಲ್ಲಿ 2-3 ಅಂತ ಅದಕ್ಕೆ ಅದನ್ನೆಲ್ಲ ಕೇಳಕ್ ನೀವ್ಯಾರು ಅಂತೆಲ್ಲ ಹೇಳಿ ಬಾಯಿ ಮುಚ್ಚಿದ್ದಾರೆ. ಅವರು ತುಂಬಾ ಕಠಿಣ ಕ್ರಮ ಕೈಗೊಳ್ಬೇಕು ಅಂತ ನಾವು ಕೇಳ್ಕೊಳ್ತೇವೆ ಸರ್. ಇಂಥವ್ರಿಂದಾನೆ ಸರ್ ಸಣ್ಣ ಸಣ್ಣ ಮಕ್ಳುಗಳು ಸ್ಕೂಲಿಗೆ ಹೋಗೋದ್ರಿಂದ ಹಿಡಿದು ಕಾಲೇಜ್ಗೆ ಹೋಗೋಕೆಲ್ಲ ಎದ್ರಕಂತಾರದೆ ಇಂಥ ಸ್ಕೂಲೇ ಮಕ್ಳಿಂದಾನೆ. ಈ ತರ ಮಾತಾಡ್ತೀವಿ ಅಂತಲ್ಲ, ಯಾಕಂತಂದ್ರೆ ಅವ್ರ ಮನೇಲಿ ಹೆಣ್ಮಕ್ಳು ಇಲ್ವಾ ಸರ್ ಇದ್ ಮಾಡಕ್ಕೆ? ಈ ತರ ಬೇರೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಕ್ಕೆ ಅವ್ನಿಗೆ ಯಾರು ಸರ್ ರೈಟ್ಸ್ ಕೊಟ್ಟಿದ್ದು? ಅವ್ನು ಪೊಲೀಸ್ ಆಗಿತ್ತು ಅಂತಂದ್ರೆ ಅವನು ಸರ್ಕಾರಕ್ಕೆ ಮಾತ್ರ ಕೆಲಸ ಮಾಡ್ಬೇಕು. ಜೀವನ ತಗದ್ನಲ್ಲ, ಇವಾಗ ಅವ್ನ ಜೀವ ಕೊಡ್ತಾನ? ಇವಾಗ ಈಗ ಹೋಗಿರೋ ಜೀವನ ಅವ್ನು ತಂದು ಕೊಡ್ತಾನ? ಅವ್ನೆಲ್ಲ ಹೋಗಿ ಕೂತಿರ್ಬೋದು. ಅದ್ರ ನೋವು ಏನು ಅಂತ ನಮಗ್ ಗೊತ್ತೈತೆ ಸರ್. ಅವ್ನು ಹಿಂಗೆ ಸುಮ್ನೆ ಬಿಟ್ರೆ ಇನ್ನು ಎಷ್ಟು ಮಕ್ಳು ಜೀವಗಳನ್ನ, ಇನ್ನು ಸಣ್ಣ ಸಣ್ಣ ಮಕ್ಳುಗಳ್ದೆಲ್ಲ ಅತ್ಯಾಚಾರ ಅಂತ ಹೇಳಿ ಬರುತ್ತಲ್ಲ, ಇಂಥ ನನ್ ಮಕ್ಳಿಂದಾನೆ ಮತ್ತೆ ಈ ತರ ಕೇಸ್ಗಳೆಲ್ಲ ಬರ್ತಾ ಇರೋದು. ಜನಗಳ ರಕ್ಷಣೆ ಮಾಡೋರೆ ಈ ತರ ಹಿಂಗ್ ನಡ್ಕೊಂಡ್ರೆ ಸರ್
ಏನ್ ಸರ್ ಇದು ಜನಗಳು ರಕ್ಷಣೆ ಮಾಡ್ಯಾರ ಸರ್ ಇವರು ಪಾಪ ತಾಯಿಗೆ ಮೆಸೇಜ್ ಹಾಕ್ಬಿಟ್ಟು ಈ ತರ ತಾಯಿನ ಬಾಡಿ ಸಾಯಿಸ್ಬಿಟ್ನಲ್ಲ ಇದು ಅನ್ಯಾಯ ಅಲ್ವಾ ಸರ್ ಹುಡುಗಿ ಒಬ್ರ ಜೋರ್ ಮಾಡಿ ಮಾತಾಡಿದ ಎಲ್ಲ ಸರ್ ಅವಳು ಕೆಳಗಡೆ ರೋಡಲ್ಲಿ ಹೋಗ್ತಿದ್ಲು ಅಂದ್ರೆ ಕತ್ತು ಬಗ್ಸ್ಕೊಂಡು ಹೋಗ್ತಿದ್ ಹುಡುಗಿ ಅವಳು ಬೇರೆಯವ್ರು ಯಾರ ಒಬ್ರು ಒಂಚೂರು ಜೋರ್ ಮಾಡ್ತು ಅಂತ ಅಂದ್ರೂ ನಮ್ ಜೋರ್ ಮಾಡಿದ್ರೆ ಏನಾಗುತ್ತ ಅಂತ ಅಂದ್ಬಿಟ್ಟು ತಲೆ ಹಿಂಗ್ ಬಗ್ಸ್ಕೊಂತಿದ್ಲು. ಬಂಗಾರ ನನ್ನ ಮಗಳು ನನ್ನ ಮನೆಗ್ ಬಂಗಾರ ಅಲ್ಲ, ಮಗಳು ತುಂಬಾ ಸೈಲೆಂಟ್. ಅವ್ನಿಗೆ ಕರ್ಸಿ ಅದೇನು ಅಂತ ನನ್ನ ಮಗ ಹೆಂಗೆ ಮಕ್ಕಳು ತಾಯಿಲ್ದಂಗಾದ್ಲು ಹಂಗೆ ಅವ್ನ ಮನೆ ಹೆಂಡತಿ ಮಕ್ಕಳಿಗೆ ಸುಳ್ಳು ಮಗ ಇರ್ಬೇಡ್ದು ಅವನ್ನ ಗುಂಡಿಟ್ಟಿ ಸಾಯ್ತ್ರಿ ಅವನ್ನ. ಸರ್ ಅವ್ನ ಎಲ್ಲಿ ಅವ್ನ ಕರ್ಕೊಂಬಂದು ಇಲ್ಲೇ ಬಿಡಿ, ನಾವುಗಳೇ ಮಾಡ್ತೀವಿ ಅವನಿಗೆ ಏನ್ ಮಾಡ್ಬೇಕು ಅಂತ.